ಥಾಟ್ ಏನಿತ್ತು ಇದನ್ನು ಮಾಡೋದು ಮುಂಚೆ? ಇಲ್ಲ, ನಮ್ಮದು ಕೆಫೆ ಮಾಡುವಂಥ ಒಂದು ಐಡಿಯಾ ಇತ್ತು. ಬಟ್ ಟ್ರೆಡಿಷ್ನಲ್ ಕೆಫೆ ಟ್ರೆಡಿಷ್ನಲ್ ಫುಡ್ ಸೌತ್ ಇಂಡಿಯನ್ ಫುಡ್ಸ್ ಇದೆಯೋ ಅದನ್ನು ನಾವು ಜೊತೆಲಿ ಮ್ಯೂಸಿಕ್ ಜೊತೆಲಿ ನಾವು ಅದನ್ನು ಕೊಡಲಿಕ್ಕಿತ್ತು. ಸೊ ಅದೆರಡು ಕಾಲ ಕೂಡಿ ಬಂತು. ಸೊ ಶುರುವಾಯಿತು. ಅದರಲ್ಲೂ ತುಂಬ ಖುಷಿ ಏನು ಅಂತಂದರೆ ನಿಮ್ಮನ್ನ ನಾನು ಇಷ್ಟು ಈಸಿಯಾಗಿ ನಮಗೆ ಬರ್ತೀರಾ ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ. ಮೊದಲನೇ ಫೋನಲ್ಲಿ ಕೇಳಿದ ತಕ್ಷಣ ಖಂಡಿತ ನಾನು ಬರ್ತೀನಿ ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು. ಸೊ ನಿಮ್ದೇನದು ಸೋಜುಗಾದ ಸೋಜು ಮಲ್ಲಿಗೆ ಇದೆಯಲ್ಲ ಅದನ್ನಂತೂ ತುಂಬ ಜನ ಕಿವಿಗಳಲ್ಲಿ ಇವತ್ತಿಗೂ ಇರೋದು ನಿಮ್ಮ ವಾಯ್ಸಲ್ಲೇ. ಸೊ ಹಾಗಾಗಿ ತುಂಬ ಧನ್ಯವಾದಗಳು. ನಮ್ಮ ರಾಗಂ ಕೆಫೆ ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀವಿ. ನಿಮ್ಮ ಜೊತೆ ಸದಾ ಹೇಳಿದ್ರೆ ನಮ್ಗೆ ಇಷ್ಟಕ್ಕೂ ಇಷ್ಟು ಚೆನ್ನಾಗಿರೋ ಎನ್ವಿರಾನ್ಮೆಂಟಿಗೆ ಬಂದ ಈ ಫ್ಲೋರಲ್ಲಿ ಅಂತ ಅಷ್ಟು ತುಂಬ ಎಸ್ಥೆಟಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಫೆ ವಿತ್ ಮ್ಯೂಸಿಕ್ ಅಂದರೆ ನಾವು ಸ್ಪೀಕರ್ಸಲ್ಲಿ ಕೇಳೋ ಮ್ಯೂಸಿಕ್ಕಿಗೂ ಲೈವ್ ಮ್ಯೂಸಿಕ್ಕಿಗೂ ಯಾವಾಗಲೂ ಅಜಗಜಾಂತರ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ AI ಕಾಲದಲ್ಲಿ ಲೈವ್ನ ವಾಪಸ್ ತೊಗೊಂಡು ಬರ್ತಾ ಇದ್ದಾರೆ, ಅದು ಕೆಫೆ ಒಳಗಡೆ. ಅಂದರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಾಟ್ ಮೊದಲಿಗೆ. ಇನ್ನೊಂದೇನೆಂದರೆ ಇದು ಇಮರ್ಸಿವ್ ಎಂಟರ್ಟೈನ್ಮೆಂಟ್. ಅಂದರೆ ನಮ್ಮ ಮೀಟಿಂಗ್ಸ್ ಮಾಡ್ಕೊಳ್ಳೋಕ್ಕೂ ಕೆಫೆಗೆ ಬರ್ಬೋದು, ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೂ ಬರ್ಬೋದು, ಜೊತೆಗೆ ಸಂಗೀತನೂ ಇರುತ್ತೆ. ಈ ಥರ ಜಾಸ್ತಿ ಆದಷ್ಟು ನಮ್ಮ ಕಮ್ಯುನಿಟಿನಲ್ಲಿ ನಾವು ಮ್ಯೂಸಿಕ್ಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತೀವಿ. ಹಾಗೆ ಲೋಕಲ್ ಟ್ಯಾಲೆಂಟ್ಸ್ ಕೂಡ ಬಂದು ಪರ್ಫಾರ್ಮ್ ಮಾಡುವಂಥ ಒಂದು ಅಪರ್ಚುನಿಟೀಸ್ ಇರುತ್ತೆ. ಆಮೇಲೆ ಆಸ್ಪೈರಿಂಗ್ ಸಿಂಗರ್ಸ್ ಆಗಲಿ ಮ್ಯೂಸಿಷಿಯನ್ಸ್ ಆಗಲಿ ಎಲ್ಲರಿಗೂ ಒಂದು ಅಪರ್ಚುನಿಟಿ ಸಿಗುತ್ತೆ. ಅವರು ನಾವು ಹೇಗೆ ಹಾಡ್ಬೇಕಾದ್ರೆ ಹೇಗೆ ಕೇಳಿಸ್ತೀವಿ, ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ. ಆ್ಯಂಡ್ ದೇ ಕ್ಯಾನ್ ಡೂ ಅ ಲಾಟ್ ಆಫ್ ಟ್ರಯಲ್ಸ್ ಆ್ಯಂಡ್ ಎರರ್ಸ್. ಬಿಕಾಸ್ ಇಲ್ಲಿ ಸಡನ್ನಾಗಿ 1,00,000 ಜನ ಅಥವಾ 1,000 ಜನ ಮುಂದೆ ಹಾಡಬೇಕು ಅನ್ನೋ ಸಿಂಗರ್ಸ್ಗೆ ಇದೊಂದು ಒಳ್ಳೆ ಅಪರ್ಚುನಿಟಿ. ಓಕೆ, ಇಷ್ಟು ಜನಕ್ಕೆ ಮುಂದೆ ನಾನು ಎಷ್ಟು ಚೆನ್ನಾಗಿ ಹಾಡಬಲ್ಲೆ ಅನ್ನೋ ಧೈರ್ಯ ಬಂದರೆ ದೇ ಕ್ಯಾನ್ ಗೋ ಟು ಕೆಫೇಸ್ ಆರ್ ಸ್ಟೇಜಸ್ ಆರ್ ಎನಿಥಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಇವಾಗ ಸಾಕಷ್ಟು ಈ ಥರದ ವಿಷಯಗಳನ್ನ ತಗೊಂಡು ಬನ್ನಿ, ಬ್ರಾಂಚಸ್ ಆಗಿ ಎಲ್ಲರಿಗೂ ಬೇಗ ಇನ್ನು ಹತ್ತಿರದಲ್ಲಿ ಸಿಗಲಿ ಸಂಗೀತ ಮತ್ತು ಕಲೆಗಳು ಅಂತ ಆಶಿಸ್ತೀನಿ. ನಮಸ್ಕಾರ. ರಾಗಂ ಕೆಫೆ ನನ್ನ ಫ್ರೆಂಡ್ಸು ಚೈತ್ರ ಆಮೇಲೆ ಮಂಜು ಅವರು ಶುರು ಮಾಡಿರೋದು. ತುಂಬ ಚೆನ್ನಾಗಿತ್ತು. ವಿಶಿಂಗ್ ದೆಮ್ ಆಲ್ ದಿ ಬೆಸ್ಟ್. ಇದೇ ಥರ ನಡೆಸ್ಕೊಂಡು ಹೋದರೆ ತುಂಬ ಚೆನ್ನಾಗಿ ನಡೆಯುತ್ತೆ. ಇನ್ನು ಬ್ರಾಂಚಸ್ ಮಾಡಲಿ ಅಂತ ನಮ್ಮ ಹಾರ್ದಿಕ ಶುಭಾಶಯಗಳು ಅವ್ರಿಗೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಚೈತ್ರ. ರಾಗಂ ರಾಗದಿಂದ ರಾಗಂ ಎನ್ನ ಕೆಫೆ ರಾಗದಿಂದ ಊಟದವರೆಗೂ ಒಬ್ಬ ಮನುಷ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಏನಂತಾರೆ ಎಕ್ಸಾಸ್ಟ್ ಆಗಿ ಬಂದಾಗ ಸಂಜೆ ಅವ್ರಿಗೊಂದು ಮನಸ್ಸು ಉಲ್ಲಾಸದಿಂದ ಮನಸ್ಸು ಉತ್ಸಾಹದಿಂದ ಹಾಡುಗಳನ್ನು ಕೇಳಿ ತಂಪಾದ ಕಿವಿಗಳಲ್ಲಿ ಇಂಪಾದ ಮನಸ್ಸಿನಲ್ಲಿ ಊಟವನ್ನು ಸವಿಯುವ ಒಂದು ರಂಗಸ್ಥಳ ಇದು ರಂಗಂ. ರಾಗಂ ಕೆಫೆ ನೂತನವಾಗಿ ಪ್ಯೂರ್ ವೆಜಿಟೇರಿಯನ್ ಫುಡ್ ಒದಗಿಸುವಂಥ ಅತ್ಯಂತ ಮಹತ್ತರವಾದಂಥ ಬಹುತೇಕ ಜನರಿಗೆ ಬಹಳಷ್ಟು ಅನುಕೂಲವಾಗುವಂಥ ಕೆಫೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಬೆಂಗಳೂರಿನಂಥ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇಂಥ ಹೋಟೆಲ್ಗಳ ಅವಶ್ಯಕತೆ ಬಹಳ ಇತ್ತು. ಆ ದಿಶೆಯಲ್ಲಿ ಚೈತ್ರಾ ಮೇಡಮ್ ಅವರು ಹಾಗೂ ಅವರ ಚೇತನ್ ಅವರು ಜೊತೆಯಾಗಿದ್ದುಕೊಂಡು ಈ ರಾಗಂ ಕೆಫೆ ಪ್ರಾರಂಭ ಮಾಡಿದ್ದು ನಿಮ್ಮೆಲ್ಲರಿಗಿಂತ ನನಗೂ ಕೂಡ ಭಾಳ ಸಂತೋಷ ಅನಿಸ್ತಾ ಇದೆ. ಈ ಕೆಫೆ ಮುಂದಿನ ದಿನಮಾನದಲ್ಲಿ ಈ ಭಾಗಕ್ಕೆ ಒಂದು ಕೊಡುಗೆ ಆಗಲಿ, ಭಾಳಷ್ಟು ಹೋಟೆಲ್ ಉದ್ಯಮದಲ್ಲಿ ತಮ್ಮದೇ ಆದಂಥ ಹೆಸರು ಮಾಡಲಿ ಮತ್ತು ಬೆಂಗಳೂರಂಥ ನಗರದ ನಿವಾಸಿಗಳಿಗೆ ಇದು ಒಂದು ಕೊಡುಗೆಯಾಗಿ ಪರಿಣಮಿಸಲಿ ಅಂಥೇಳಿ ಈ ಸಂದರ್ಭದಲ್ಲಿ ಶ್ರೀಮತಿ ಚೈತ್ರಾ ಮೇಡಮ್ ಹಾಗೂ ಚೇತನ್ ಅವರಿಗೆ ನಾನು ಶುಭ ಕೋರಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.